ಹಾಯ್ ಎಲ್ಲರಿಗೂ ನಮಸ್ಕಾರ. ಎಂತ ಗೊತ್ತುಂಟಾ, ಇವತ್ತು ನಮ್ಮ ಅತ್ತಿಗೆ 1 ಮಂತ್ ಬಿಫೋರ್ ಬಂದಿದ್ದರು ರಜೆಯಲ್ಲಿ ಬ್ಯಾರಿನಿಂದ. ಪ್ರವಾಸಿ ಜೀವನ ನೀವು ನೋಡಿರ್ಬೋದು. ನಾವು ಏರ್ಪೋರ್ಟಿಂದ ಕರ್ಕೊಂಡು ಬರಲಿಕ್ಕೆ ಬಂದದ್ದು ವಿಡಿಯೋ ನಾನು ಹಾಕಿದ್ದೆ. ಇವತ್ತು ಆಫ್ಟರ್ 1 ಮಂತ್ ಅವರು ರಿಟರ್ನ್ ಹೋಗ್ತಾ ಇದ್ದಾರೆ. ಸ್ವಲ್ಪ ಬೇಜಾರಾಗ್ತದೆ. ಬರುವಾಗ ಎಷ್ಟು ಖುಷಿಯಿಂದ ಬರ್ತೇವೆ, ಹೋಗುವಾಗ ಅಷ್ಟೇ ಬೇಜಾರದಿಂದ ಹೋಗೋದು. ಎಲ್ಲರೂ ಆಗಿದೆ ಅಲ್ಲ ಗೈಸ್, ಅಬ್ರಾಡಲ್ಲಿರುವವರದ್ದು ಲೈಫ್ ಅದೇ, ಬೇಜಾರಾಗ್ತದೆ. ಕೆಲಸಕ್ಕೋಸ್ಕರ ಹೋಗಬೇಕೇ ಆಗ್ತದೆ. ಹಾಗೆ ನಾನು ಇವತ್ತು ಬೆಳಿಗ್ಗೆಯಿಂದ ಪ್ಯಾಕಿಂಗ್ ಎಲ್ಲ ಹೇಗೆ ಆಯಿತು ಅದು ನಾನು ನಿಮ್ಮ ಜೊತೆ ನನಗೆ ಶೇರ್ ಮಾಡ್ತೇನೆ. ಏರ್ಪೋರ್ಟ್ ರೀಚ್ ಆಗುವವರೆಗೆ ನೀವು ಅದನ್ನು ನೋಡಿ ಬನ್ನಿ. ಓಕೆ, ನಾವಿನ್ನು ಏರ್ಪೋರ್ಟ್ ರೀಚ್ ಆದಮೇಲೆ ಸಿಗ್ತೇವೆ. ಗೈಸ್, ನೀವು ಇಲ್ಲಿ ನೋಡ್ಬೋದು ಪ್ಯಾಕಿಂಗ್ ಆಗ್ತಾ ಉಂಟು ಇವತ್ತು ಹೋಗಲಿಕ್ಕೆ. ನೋಡಿ, ಜಾಗನೇ ಇಲ್ಲ, ಫುಲ್ ಪ್ಯಾಕಿಂಗ್ ಅಂದರೆ ಹೀಗಿರಬೇಕು ನೋಡಿ. ಪ್ಯಾಕಿಂಗ್ ಅಂದರೆ ಚಕ್ಕುಲಿ ಎಲ್ಲಿ ಉಂಟು, ರೊಟ್ಟಿ ಎಲ್ಲಿ ಉಂಟು? ನೀ ಎಲ್ಲಿ ಹೋಗೋದು ಇವತ್ತು? ಎಲ್ಲಿ ಹೋಗೋದು? ಇವಳಿಗೆ ಒಂದು ಬಾಕ್ಸಲ್ಲಿ ಹಾಕೋದು. ನೀನು ಎಲ್ಲಿ ಹೋಗೋದು ಇವತ್ತು? ಹಾಂ, ಎಲ್ಲಿ? ಬ್ಯಾರಿನ್ಗಾ? ನೀನು ಬ್ರಷ್ ತಗೊಂಡು ಹೋಗುದಾ? दिसता जेणेका लिपोन बसले दिसता मका. अच्छा, जेणेका अंगात अशा जेणेका मिळले. ಮೇಲೆ ಇಲ್ಲಿ ನೋಡಿ, ಇವಳು ಕಣ್ಣ ಮುಚ್ಚಾಲೆ ಆಡೋದು. ಆಯ್ತಾ ನಿಮ್ದು ಪ್ಯಾಕಿಂಗ್ ಮುಗೀತಾ? ಈ ವರ್ಷ ಮುಗಿಬೋದಾ? ಹೋಗ್ಲಿಕ್ಕೆ ಇವತ್ತು ಸಂಜೆ ಭಾರಿ ಖುಷಿಯಲ್ಲಿದ್ದಾರೇನು? ಗಂಡ ಅಲ್ಲಿದ್ದಾರೆ ಅಂತ ಭಾರಿ ಖುಷಿ ಹೋಗ್ಲಿಕ್ಕಂತ. ಇವತ್ತು ಅತ್ತಿಗೆ ಅವ್ರು ಹೋಗ್ಲಿಕ್ಕೆ ಬ್ಯಾರಿನ್ಗೆ. ಹಾಗೆ ಸ್ಪೆಷಲ್ ಇವತ್ತೇನು ಗೊತ್ತಾ, ಕ್ರ್ಯಾಬ್ ಸುಕ್ಕ. ಎಂತ ಗೊತ್ತುಂಟ, ಮರುವ ಇದ್ದು ಗ್ರೇವಿ, ಇದು ಕೊಯ್ಯೋಲ್ ಅಂತ ಹೇಳ್ತಾರಲ್ಲ, ನೋಡಿ ಇದರದ್ದು ಗ್ರೇವಿ ಮತ್ತು ಬಂಗುಡೆದ್ದು ರಸ, ಬಂಗುಡೆದ್ದು ಸಾರು, ಮತ್ತು ರೈಸ್, ಮತ್ತು ಇಡ್ಲಿ. ಹಾಗೆ ಎಂತ ಗೊತ್ತುಂಟ, ಇವತ್ತು ಫುಲ್ ಫಿಶ್ ಮೇಲ್. ಇನ್ನು ನನಗೆ ಒಂದು ಆಲೂ ಪರೋಟ ಒಂದು ಮಾಡಲಿಕ್ಕೆ ಒಂದು ಬಾಕಿ ಉಂಟು. ಇವತ್ತು ನಾನು ಅವರಿಗೆ ಒಂದು ಸ್ಪೆಷಲ್ ಮಾಡಿ ಕೊಡೋದು ಆಲೂ ಪರೋಟ, ಆಯಿತಾ? ಮತ್ತು ಅವರು ಒಳ್ಳೆಯಾಯ್ತು ಅಂತ ಹೇಳಿದರೆ ನಾನು ನಿಮ್ಮ ಜೊತೆ ನಾನು ರೆಸಿಪಿಯನ್ನು ಶೇರ್ ಮಾಡ್ತೇನೆ. ಮತ್ತು ನೀವೆಂತ ಮಾಡೋದು? ಇವಳು ಇವತ್ತೆಂತ ಗೊತ್ತಿಲ್ಲ, ಮೇಲೆ ಹೋಗುದು ಕೆಳಗೆ ಬರುದು. ನೀನೆಂತ ಮೇಲೆ ಹೋಗಿ ಕೆಳಗೆ ಬರುದು? ಎಂತ ಕೊಂಡೆ ಬಿಡೇನಾಗ ಸ್ಟಾರ್ಟ್. ಸ್ಟಾರ್ಟ್. दुसरे, आता दुसरे सांग, ते झाले पुरो. दुसरे बायम्मा सांग, बायम्मा.
दुसरे हां स्टार्ट जाऊन सांग ऐक रनिंग रनिंग I keep running, running back to you. I keep running, running back to you. असो तुझे अंजा बरी केसा रशी कळ्या बरी चिंतन चिंतन अत्यंत संग मैं बाय बोलले सांग ಫೈನಲಿ ಆಯ್ತಾ ಮುಗೀತಾ ಒಂದು ಬಾಕ್ಸ್ ಮಾತ್ರ ಆಯ್ತು ಅಂತ ಜಾಸ್ತಿ ಆಗುದಿಲ್ಲ 20 15 20 35 80 minus 35 80 minus 35 45 ನಾನು ಕ್ಯಾಲ್ಕುಲೇಟರ್ ತರಬೇಕಾ ಕ್ಯಾಲ್ಕುಲೇಟರ್ ಅಲ್ಲ ಈಗ ನನಗೆ ಮೆಸೇಜ್ ಬಂದಿದೆ 7 kg ಅಂತ ಬಟ್ ನನ್ನ ಟಿಕೆಟ್ ಅಲ್ಲಿ 10 kg ಉಂಟು ಎಂತ ಮಾಡೋದು ಗೊತ್ತಿಲ್ಲ ನನಗೆ ಇದು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಉಂಟಲ್ಲ ಭಯಂಕರ ಚಿರಿಪಿರಿ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಇದ್ರೆ ಬಂದು 1 ಮಂತ್ ಆಯ್ತು 1 ಮಂತ್ ಹೇಗೆ ಇಲ್ಲಿ ನೋಡಿ ಇವರದ್ದು ಕುಸ್ತಿ ನೋಡಿ ಹಾಂ ಎಂತ ಆಪರೇಷನ್ ಆಗ್ತಾ ಉಂಟಾ ನಾಂಗ 1 ಮಂತ್ ಆಯ್ತು ಬಂದು ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ 1 ಮಂತ್ ಹೇಗೆ ಅಲ್ಲ डोळे असतात की ना बापू बाबू असतात घे पुढे सोमा पुढे पुढे पण कर बुबू ना लागे रॅट दागे काय असं रॅट दागे हाँ उभी रहो हाँ हाँ ये ವೈಟ್ ಪಾಪ ವೈಟ್ ಪಾಪ ಇದು ಅವು ಕೊಂಚ ಪಾಪ ವಿಲ್ಸನ್ who is Wilson Wilson gon ಶೇಲೆ ನೋಡಿ ಶೇಲೆ ಇಬ್ಬರದ್ದು ಸಹ उभे रहो जंप कर I keep running back to you ಯಬ್ಬೋ ಕಿಮ್ಮಿ ಕಿಮ್ಮಿ ನಾನು ಆಲೂ ಪರೋಟ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ
ನೀವು ನೋಡ್ಬೋದು ಇದು ಗ್ರೀನ್ ಪೀಸ್ ಈಗ ಫ್ರೆಶ್ ಬರ್ತದೆ. ಒಂದು 2-3 ಕಿಲೋ ತಂದು ಅದನ್ನು ಸುಲಿದು ಡೀಪ್ ಫ್ರಿಜ್ಜಲ್ಲಿ ಹಾಕಿಡ್ಬೋದು. ಹೀಗೆ ಫ್ರೋಝನ್ ಮಾಡಿ ಇಡ್ಬೋದು, ಯಾವಾಗ ಸಹ ಯೂಸ್ ಮಾಡ್ಬೋದು. ಯೂಸ್ ಮಾಡೋಕ್ಕಿಂತ ಮೊದಲು ನೀರಲ್ಲಿ ಹಾಕಿಟ್ರೆ ಆಯಿತು, ಬೇಗ ಬಿಡ್ತದೆ. ನೋಡಿ, ನಾನು ನಿಮಗೆ ಇನ್ನು ಆಲೂ ಪರೋಟ ಮಾಡುವಾಗ ಸಿಗ್ತೇನೆ. ಓಕೆ, ನಾನಾ ಇವಂಚಿನ ಮುಣ್ಣು ಬಪ್ಪ Yan, tuwa yan. Na, yan, Tina. Katrina. I love you. Sangga ane putih. I love you Munu. Ay, diba sabi ko mo gano'n? ಇವತ್ತೆಂತ ಆಗಿದೆ ನಿಮ್ಗೆ ಇಬ್ಬರಿಗೆ ಸಹ? ಇದೊಂದು ಮಿಷಿನ್ ಸ್ಟಾರ್ಟ್ ಆದಾಗೆ ಆಗ್ತಾ ಉಂಟು ನೋಡಿ. ಅಲ್ಲೇ ಅಲ್ತಾ ಪಡೆ. ओ तुमचे सॉन्ग आगले जाते आगे कशेंगे Kote ka ba? ಬೆಡ್ಗೆ ಬಾಬು ಕಾರ್ಲೋನ್ಗೆ ಗಂಜೆ ಕಾರ್ಲನ್ಗೆ ನೋಡಿ. ನಾನು ಇಷ್ಟು ಪೊಟ್ಯಾಟೊ ಮತ್ತು ಇಷ್ಟು ಮಟರನ್ನು ಕುಕ್ಕರಲ್ಲಿ ನೀರು ಇದು ಮುಳುಗೋ ತನಕ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ತೇನೆ. 1 ಸೀಟಿ ಸಾಕು ನೋಡಿ. ಮುಳುಗೋ ತನಕ ನೀರು ಹಾಕಿ 1 ಸೀಟಿ ತೆಗೆದ್ರೆ ಆಯಿತು. ಕ್ರ್ಯಾಬ್ ಹೇಗಿದೆ? ತೀಕ ಅಂತ ಹೇಳಿದ್ರಿ, ತೀಕ ಹಾಂ बाबू ने क्रैप केले तीखा सागे नामु ಸುಳ್ಳು ಹೇಳುದಾ ತೀಕುಂಟ ಅಂತ? ಖಾರ ಇದಾ? ತುಂಬ ಖಾರ ಇದಾ? ಸ್ವಲ್ಪ ಅವಳಿಗೆ ನೋಡಿ ಅಂತ ಸ್ವಲ್ಪ ಸಹ ಖಾರ ಸಹ ಆಗ್ತಿಲ್ಲ. ಫಸ್ಟ್ ಆಯಿಲ್ ಆಗಬೇಕು. ಇದು ನಾನು ಆಲೂ ಪರೋಟದ್ದು ಸ್ಟಫಿಂಗ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಚಾಪ್ ಮಾಡಿದ್ದು. ಇದು ಸ್ವಲ್ಪ ಫ್ರೈ ಮಾಡಬೇಕಂತ. ಇದು ಫ್ರೈ ಆಗ್ತಾ ಉಂಟು. ಇದು ಸ್ವಲ್ಪ ಫ್ರೈ ಆಗಿ ಬರುವಾಗ ಕಟ್ ಮಾಡಿ ಇಟ್ಟದ್ದು ಬೇವಿನ ಸೊಪ್ಪು ಹಾಕಿದ್ರೆ ಆಯಿತು. ಫ್ರೈ ಆದದ್ದೇ ಮತ್ತು ಚಾಪ್ ಮಾಡಿ ಇಟ್ಟದ್ದು ಈರುಳ್ಳಿ, 2 ಈರುಳ್ಳಿ ಆಯಿತಾ. ಇದು ನಾನು 1 ಸೀಟಿ ತೆಗೆದು ಬಾಯ್ಲ್ ಮಾಡಿಟ್ಟದ್ದು. ಇದನ್ನು ನಾನು ಈಗ ಸೋಸ್ತೇನೆ ಆಯಿತಾ, ನೀರು ಸಪ್ರೇಟ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಬೇಡ ಆಯಿತಾ. ಉಪ್ಪು ನಾನು ಆಲ್ರೆಡಿ ಪೊಟ್ಯಾಟೊ ಮತ್ತು ಅದಕ್ಕೆ ಹಾಕಿದ್ದೇನೆ ಬಟಾಣಿ ಬೇಯಿಸುವಾಗ. ಈಗ ಅದನ್ನು ಮಿಕ್ಸ್ ಮಾಡಿದ್ರೆ ಆಯ್ತದೆ.
ನಾನು ಒಳ್ಳೆ ಮಾಡಿ ಸ್ಮ್ಯಾಶ್ ಮಾಡಿದೆ ಇದು ಸ್ಪೂನಲ್ಲಿ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ನಾನೀಗ ಲಾಸ್ಟಿಗೆ ಸ್ವಲ್ಪ ಮ್ಯಾಗಿ ಪೌಡರ್ ಹಾಕ್ತೇನೆ ಆಯಿತಾ. ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಬೇಡ. ಇವತ್ತೆಂತ ಊಟಕ್ಕೆ ಸ್ಪೆಷಲ್? ಇವತ್ತು ನನಗೆ ಊಟಕ್ಕೆ ಕ್ರ್ಯಾಬ್ ಸುಕ್ಕ, ಬಾಯ್ಲ್ಡ್ ರೈಸ್, ಅದಕ್ಕೆ ಮಡ್ವಾಯ್ ಕರಿ ಮತ್ತು ಬಂಗುಡೆ ಕರಿ. ಇದು ನಿನ್ನೆದಾಯ್ತಾ? ಇವತ್ತು ಫುಲ್ ಫಿಶ್ ಮೀಲಾ? ಫಿಶ್ ಮೀಲ್ ಹ್ಯಾಡ್. कसे करते? ಕ್ರ್ಯಾಬ್ ನೋಡಿ ಹೀಗೆ ತಿನ್ನೋದು ಎರಡೂ ಕೈಯಲ್ಲಿ. ಕ್ರ್ಯಾಬ್ ಲವರ್. ಇವಾಗ ನೋಡಿ ಊಟ ಮಾಡಲಿಲ್ಲ, ಊಟ ಮಾಡಲಿ, ಬರೀ ಕ್ರ್ಯಾಬ್. ಇಲ್ಲಿ ನೋಡಿ ಇನ್ನೊಬ್ಬಳು, ಇದು ಕ್ರ್ಯಾಬ್, ಬರೀ ಕ್ರ್ಯಾಬ್ ತಿನ್ನೋದು. ಇದು ಕ್ರ್ಯಾಬ್. ಇಲ್ಲಿ ಹಾಕು ಸಾಕು, ಕಚ್ಚಿದ್ದು ಮಗುತಿ ಸಾಕು. ನಾನು ಹೀಗೆ ಅದು ಸ್ಟಫಿಂಗನ್ನು ರೆಡಿ ಮಾಡಿದ್ದಲ್ಲ, ಹೀಗೆ ನಾನು ಲಡ್ಡು ಮಾಡಿ ಇಟ್ಟೆ. ಇನ್ನು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೇನೆ ಆಲ್ರೆಡಿ, ತೋರಿಸ್ತೇನೆ ನೋಡಿ. ಇದೊಂದು 10-15 ನಿಮಿಷ ಇರಲಿ, ಒಳ್ಳೆ ಸಾಫ್ಟ್ ಆಗ್ತದೆ. ಮತ್ತು ಚಪಾತಿ ಲಟ್ಟಿಸಲಿಕ್ಕೆ ನಾವು ಇಷ್ಟು ದೊಡ್ಡ ಉಂಡೆ ಮಾಡಿದರೆ, ಆಲೂ ಪರೋಟ ಮಾಡಲಿಕ್ಕೆ ಇನ್ನು ಸ್ವಲ್ಪ ದೊಡ್ಡ ಉಂಡೆ ತಗೊಳ್ಬೇಕು. ದೊಡ್ಡ ಉಂಡೆ ಒಳಗೆ ಇದೊಂದನ್ನು ಇಟ್ಟು ಫೋಲ್ಡ್ ಮಾಡಿ ಲಟ್ಟಿಸಿ ತುಪ್ಪದಲ್ಲಿ ಫ್ರೈ ಮಾಡ್ಬೋದು, ತುಪ್ಪ ಇದ್ದರೆ. ಇಲ್ಲಾದರೆ ಬಟರ್, ಇಲ್ಲದ್ರೆ ಆಯಿಲ್ ಯಾವುದು ಸಹ ಆಗ್ತದೆ, ಕೋಕೋನಟ್ ಆಯಿಲ್. ಮತ್ತು ನಾನು ಬಟಾಟ ಅಂಬಡ ಮಾಡಿದೆ ಒಂದು 5-6 ನಮಗೆ ಚಾಯಿಗೆ ತಿನ್ನಲಿಕ್ಕೆ ನೋಡಿ. ಒಳ್ಳೆ ಆಗಿದೆ ಅಂತೆ. ಇದು ಹೇಗೆ ಗೊತ್ತುಂಟಾ, ಇಲ್ಲಿ ಬ್ಲ್ಯಾಕ್ ಕಾಣ್ತದಲ್ಲ, ನಾನು ಇದು ಕಡಲೆ ಇಟ್ಟಿದ್ದು ಇದು ಬ್ಯಾಟರ್ ಉಂಟಲ್ಲ, ಸ್ವಲ್ಪ ತಿಳುವು ಇಟ್ಟಿದ್ದೆ, ಅದು ಜಾಸ್ತಿ ಒಳ್ಳೆ ಆಗೋದಿಲ್ಲ ನನಗೆ. ಹಾಗೆ ಇದು ಪೊಟ್ಯಾಟೊ ಸೈಡ್ ಸ್ವಲ್ಪ ಫ್ರೈ ಆಗಿದೆ ಅಷ್ಟೆ ನೋಡಿ. ಚಪಾತಿ ಮಾಡುವುದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಟು ತಗೊಳ್ಬೇಕು. ಓಕೆ, ಜಾಸ್ತಿ ಇಟ್ಟು ತಗೊಂಡು ಹೀಗೆ ಮಾಡಬೇಕು. ಹೀಗೆ ಮಾಡಿ ಇದು ಒಂದು ಪೊಟ್ಯಾಟೊದ್ದು ಉಂಡೆ ತಗೊಂಡು ಹೀಗಿಟ್ಟು ಹೀಗೆ ಕ್ಲೋಸ್ ಮಾಡಬೇಕು. ಹೀಗೆ ಕ್ಲೋಸ್ ಮಾಡಿ ಎಗೇನ್ ಹೀಗೆ ಲಡ್ಡು ಮಾಡೋದೊಂದು. ಲಡ್ಡು ಮಾಡಿ ಚಪಾತಿ ಥರ ಲಾಟೋದಾಯ್ತಾ, ಅಷ್ಟೇ ಈಸಿ ಆಯಿತು. ಲಾಟದಲ್ಲ, ಲಟ್ಟಿಸೋದು. ಹಾಂ, ಲಟ್ಟಿಸೋದು. ಆಲೂ ಪರೋಟ ರೆಡಿ. ಹಿಟ್ಟಿನಲ್ಲಿ ಹೀಗೆ ಮಾಡುವುದು, ಈ ಬಾಲನ್ನು ಹೀಗೆ ಮಾಡಿ ಹೀಗೆ ಇಡೋದು, ಹೀಗೆ ಇಟ್ಟು ಹೀಗೆ ಲಟ್ಟಿಸೋದು. ಲಾಟೋದು. ಲಟ್ಟಿಸುದು ಮಾಡಿ, ಲಾಟುದಂದ್ರೆ ಲಾಟು ಸೇಮ್. ತುಪ್ಪ ಹಾಕಿ ಫ್ರೈ ಮಾಡಬೇಕಾಯ್ತಾ, ಭಾರಿ ಒಂದು ಒಳ್ಳೆ ಆಗ್ತದೆ ನೋಡಿ. ಎಷ್ಟು ತೆಳುವು ಮಾಡಿ ಲಾಟಬೇಕು. ಮತ್ತು ತೆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ ಆಯಿತಾ. ತೆಗೆಯುವಾಗ ತೆಗೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ಕಾವಲಲ್ಲಿ ಹಾಕಿ ಆಯಿತು. ಇನ್ನು ತುಪ್ಪ ಹಾಕಿ ಫ್ರೈ ಮಾಡೋದು. ಓಕೆ, ಅಷ್ಟೇ. ತುಪ್ಪ ಹಾಕಿ ಫ್ರೈ ಮಾಡಬೇಕು. ಆಯಿತು, ಇಷ್ಟೇ. ಹಾಂ, ಇದು ಲಾಸ್ಟ್ ಬೈಟ್ ನಾನು ಹೋಗೋ ಮುಂಚೆ ಆಯಿತಾ. ಇದು ಅತ್ತಿಗೆ ಮಾಡಿದ ಎಂತ ಹೇಳ್ತಾರೆ, ಆಲೂ ಪರೋಟ ಮತ್ತು ಕರ್ಡ್ ಆಯಿತಾ. ದಯ ಒಟ್ಟಿಗೆ ಸಹ बरासा आता कशा असं सांगितलं
ನೀವಿಲ್ಲಿ ನೋಡ್ಬೋದು, ನಾವು ಏರ್ಪೋರ್ಟ್ಗೆ ರೀಚ್ ಆಗ್ತಾ ಬಂದ್ವಿ. Under the boughs where the shadows play, the wind hums songs at the break of day, whispering pines, secrets untold, carrying tales only the forest holds. Moonlight spills through the velvet dark. Bye. Happy and safe journey. Take care. Babu, happy and safe journey. Take care. Love you. Miss you. Bye bye. Bye, Munu. Bye. Babu. Bye, Guru. Bye. Bye. One last time. Babu, bye Munu. Angga pun ya. Ini yang mau kasih dulu. Desember. ಅತ್ತಿಗೆ ಅವರು ಹೋದ್ರು ಮತ್ತು ನಾವು ವಾಪಸ್ ಮನೆಗೆ ಬಂದ್ವಿ. ನಮಗೆ ನಮ್ಮ ಫ್ಯಾಮಿಲಿಯವರು ಅಬ್ರಾಡ್ ಇಂದ ಬರುವಾಗ ಎಷ್ಟು ಖುಷಿ ಆಗ್ತದೆ, ಅಷ್ಟೇ ಅವರು ವಾಪಸ್ ಹೋಗುವಾಗ ತುಂಬಾ ದುಃಖ ಆಗ್ತದೆ ಅಲ್ವಾ. ಹ್ಯಾಪಿ ಆಗಿರಿ, ಖುಷಿ ಆಗಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್, ಮೋಗಸ್ಸು, ದೇವ್ ಬರೆ ಗುರು.